ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಮಾತನಾಡದ ಮಾತುಗಳು. ಅದ್ವಿತಿ ಮದುವೆಗೆ ಒಪ್ಪಿಗೆ ನೀಡಿದ ಮೇಲೆ ಆತುರವಾಗಿ 10 ದಿನದಲ್ಲೇ ಮದುವೆ ಮಾಡಿ ಮುಗಿಸಿದರು. ರಾಮನಗರದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ದೊಡ್ಡ ಹಳ್ಳಿಯ ಒಂದು ದೇವಸ್ಥಾನದಲ್ಲಿ ಸರಳವಾಗಿ ವಿವಾಹ ಮುಗಿಸಿ ಅಲ್ಲಿಂದ ಬೆಂಗಳೂರಿಗೆ ಇವಳನ್ನು ಕರೆದುಕೊಂಡು ಬೆಂಗಳೂರಿನಲ್ಲೇ ಇವಳನ್ನು ಬಿಟ್ಟು ಹೋದರು. ಬೆಂಗಳೂರಿಂದ ಮಂಗಳೂರಿನ ಕಡೆಗೆ ಶುರುವಾದ ಅವಳ ಪಯಣ ಮತ್ತೆ ಬೆಂಗಳೂರಿಗೆ ಬಂದು ನಿಂತಿದೆ. ಹಳೆ ಘಟನೆಯಿಂದ ಆಚೆ ಬಂದು ಏನೇನಾಯಿತು ನನ್ನ ಜೀವನದಲ್ಲಿ ಎಂದು ಸಮಯ ನೋಡಿ ಸಂಜೆಯಾಗಿದೆ. ಫ್ರೆಶ್ ಆಗಿ ದೇವರ ದೀಪ ಹಚ್ಚಿ ಟಿವಿ ಮುಂದೆ ಕೂತಳು. ರಾತ್ರಿ ಆಗೋಕ್ಕೆ ಬಂತು. ಅಡುಗೆ ಬೇರೆ ಮಾಡೋಕ್ಕೆ ಬರಲ್ಲ. ಮಧ್ಯಾಹ್ನ ಊಟ ಮಾಡಿಲ್ಲ. ಏನು ಮಾಡೋದು ಅಂದು ಅಡುಗೆ ಮನೆಗೆ ಹೋಗಿ ನೋಡಿದಾಗ ತಿಳಿ ಸಾಂಬಾರಿತ್ತು. ಅಪ್ಪ, ರೈಸ್ ಮಾಡಿದರೆ ಸಾಕು ಅಂದು ಅನ್ನ ಮಾಡಿ ಕಾಯುತ್ತಾ ಕುಳಿತಿದ್ದೇ ಆಯಿತು. ಸಮಯ ಆದರೂ ಆರ್ಯ ಬರಲೇ ಇಲ್ಲ. ಹೊಟ್ಟೆ ಹಸಿವು. ಊಟ ಮಾಡೋಣ ಅಂದು ಊಟ ಮಾಡಿ ಮತ್ತೆ ಅವನಿಗೆ ಕಾಯ್ತಾ ಕುಳಿತಿದ್ದೇ ಇತ್ತು. ಅವನು ರಾತ್ರಿ 11 ಆದರೂ ಬರಲೇ ಇಲ್ಲ. ಇವಳು ಕಾಯ್ತಾ ಸೋಫಾ ಮೇಲೆ ನಿದ್ದೆ ಹೋದಳು. ಬೆಳಗ್ಗೆ ಎದ್ದು ನೋಡಿದರೂ ಅವನು ಬಂದೇ ಇರಲಿಲ್ಲ. ಯಾಕೆ ಬಂದಿಲ್ಲ, ಕೆಲಸ ಜಾಸ್ತಿ ಅನಿಸುತ್ತೆ ಅಂದು ಸ್ನಾನ ಮಾಡಿ ತಿಂಡಿ ಏನು ಮಾಡಲಿ ಅಂತ ಎಲ್ಲ ಕಡೆ ಏನಿದೆ ಅಂತ ಹುಡುಕಿ ಕೊನೆಗೆ ಮ್ಯಾಗಿ ಪ್ಯಾಕ್ ಸಿಕ್ಕಿ ಅದನ್ನೇ ಮಾಡಿ ತಿಂದು ಮನೆ ನೋಡುತ್ತಾ ಆರ್ಯ ರೂಮ್ ತನಕ ಬಂದು ಬೇಡ ಒಳಗಡೆ ಹೋಗೋದು ಅಂದು ವಾಪಸ್ ಬಂದು ಟಿವಿ ನೋಡುತ್ತಾ ಸಮಯ ಕಳೆದಳು. ಮಧ್ಯಾಹ್ನ ಯೂಟ್ಯೂಬ್ ನೋಡಿ ಅಡುಗೆ ಮಾಡೋಕ್ಕೋಗಿ ಕೈ ಸುಳ್ಕೊಂಡು ಅಳ್ತಾ ನಿಂತಿದ್ಲು ನಮ್ಮ ಪಾಕಪ್ರವೀಣೆ ದ್ವಿತಿ. ಅದೇ ಟೈಮ್ಗೆ ಅವರ ಮನೆ ಕಾಲಿಂಗ್ ಬೆಲ್ ಸೌಂಡ್ ಬಂತು. ಯಾರಪ್ಪ ಅಂದು ಕೈಗೆ ಗಾಳಿ ಊದುತ್ತಾ ಬಂದು ಬಾಗಿಲು ತೆಗೆದು ನೋಡಿ ಹಾಗೆ ನಿಂತು ಬಿಟ್ಟಳು. ಹೊರಗಡೆ ಒಬ್ಬ ವಯಸ್ಸಾದ ವ್ಯಕ್ತಿ, ಅವರ ಜೊತೆ ಒಬ್ಬ 26-27ರ ಆಸುಪಾಸು ವಯಸ್ಸಿನ ಸುಂದರ ಯುವಕ ಬಾಗಿಲಲ್ಲೇ ನಿಂತು ಇವಳನ್ನೇ ನೋಡುತ್ತಾ ಹಲೋ ಎಂದು ಅವಳ ಮುಖದ ಮುಂದೆ ಚಿಟಕೆ ಹೊಡೆದಾಗ ವಾಸ್ತವಕ್ಕೆ ಬಂದಳು. ಯಾರು ನೀವು, ಯಾರು ಬೇಕು ಅಂದಳು. ಆ ವಯಸ್ಸಾದ ವ್ಯಕ್ತಿ, ನಾನು ಮನೆ ಬ್ರೋಕರ್ ಕಣಮ್ಮ, ಇಲ್ಲೇ ನಿಮ್ಮ ಕೆಳಗಡೆ ನಮ್ಮ ಮನೆ, ಇವರಿಗೆ ನಿಮ್ಮ ಮನೆ ತೋರಿಸುವುದಕ್ಕೆ ಬಂದೆ. ಆದರೆ ನಾವು ಈ ಮನೇಲಿದ್ದೀವಲ್ಲ ಸರ್. ಅವಳ ಮುಖದಲ್ಲಿ ಗೊಂದಲ ಸ್ಪಷ್ಟವಾಗಿ ಕಾಣುತ್ತಲಿತ್ತು. ಹೌದು, ಆದರೆ ಈ ಮನೆ ಬಾಡಿಗೆಗೆ ಬಂದ ಹುಡುಗ 1 ತಿಂಗಳ ಮಟ್ಟಿಗೆ ಬಾಡಿಗೆ ಇರುತ್ತೀನಿ ಅಷ್ಟೇ. ನಮ್ಮನೆ ಸ್ವಲ್ಪ ಕೆಲಸಕ್ಕೆ ಬಂದಿದೆ. ಸ್ವಲ್ಪ ದಿನದಲ್ಲೇ ಫಿನಿಶ್ ಆಗುತ್ತೆ. ಆಮೇಲೆ ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ನನ್ನ ಮದುವೆ ಇದೆ, ಅದಕ್ಕಷ್ಟೇ ಮನೆ ಅಂತ ಹೇಳಿದ್ದ ಅಂತ ನಮ್ಮ ಓನರ್ ಹೇಳಿದರು. ಅದಕ್ಕೆ ಈ ಹುಡುಗನ ಕರ್ಕೊಂಡು ಬಂದೆ ಕಣಮ್ಮ. ಬ್ರೋಕರ್ ಮಾತು ಕೇಳಿದ ಇವಳಿಗೆ ಎಲ್ಲ ಅಯೋಮಯ. ಆದರೂ ಏನಾದರೂ ಆಗಲಿ ನನಗೇನು ಅಂದು ಅವರಿಗೆ ದಾರಿ ಬಿಟ್ಟು ಸೈಡಿಗೆ ನಿಂತಳು. ಆವಾಗ ಆ ಹುಡುಗ, ಸರ್ ನನಗೆ ಮನೆ ಸಿಕ್ಕಿದೆ. ನಾನೆಲ್ಲಿ ಬಂದಿದ್ದು, ಒಂದು ಚಿಕ್ಕ ಹುಡುಗ ಬಿದ್ದು ಬೆಟ್ ಮಾಡ್ಕೊಂಡಿದ್ದ. ಅವನಿಗೆ ಟ್ರೀಟ್ ಮಾಡೋಕ್ಕಷ್ಟೇ. ನೀವು ನನ್ನ ಮಾತು ಕೇಳದೆ ಕರ್ಕೊಂಡು ಬಂದ್ರಿ. ಅಯ್ಯೋ ಹೌದಾ, ಸಾರಿ ಕಣಪ್ಪ, ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಿ ಸರ್ ಎಂದು ಮುಗುಳ್ನಕ್ಕ. ಮೇಡಮ್, ನಮ್ಮಿಂದ ಸುಮ್ಮನೆ ನಿಮಗೆ ತೊಂದರೆ ಆಯಿತು, ಸಾರಿ. ಪರವಾಗಿಲ್ಲ. ಪೂರ್ತಿ ಮಾತಾಡೋಕ್ಕೆ ಮುಂಚೆ ಆ ಯುವಕ ಅವಳ ಕೈನ ಅವನ ಸುಪರ್ದಿಗೆ ತೆಗೆದುಕೊಂಡಿದ್ದ. ರೀ, ನಿಮ್ಮ ಕೈ ಬೊಬ್ಬೆ ಬಂದಿದೆ, ಏನು ಮಾಡ್ಕೊಂಡ್ರಿ? ಅದು ಕೈಗೆ ಬಿಸಿ ಪಾತ್ರೆ ತಾಕ್ತು ಅಷ್ಟೇ, ಬಿಡ್ರಿ ಕೈನ. ಕುಳಿತುಕೊಳ್ಳಿ, ಕೈಗೆ ಫಸ್ಟ್ ಏಡ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನಾನೇ ಮಾಡ್ಕೋತೀನಿ, ಬಿಡ್ರಿ. ರೀ, ನಾನು ಡಾಕ್ಟ್ರು, ಏನೂ ಮಾಡಲ್ಲ ನಿಮಗೆ, ಇದು ನನ್ನ ಡ್ಯೂಟಿ ಅಂದು ಅವನ ಪಾಡಿಗೆ ಅವನು ಫಸ್ಟ್ ಏಡ್ ಮಾಡಿದ. ಥ್ಯಾಂಕ್ಸ್. ಇಟ್ಸ್ ಓಕೆ, ಇದು ನನ್ನ ಕರ್ತವ್ಯ. ಬೈ ದ ವೇ, ಐ ಆಮ್ ಡಾಕ್ಟರ್ ಅವಿಕ್ ಅಂದು ಕೈ ಮುಂದೆ ಚಾಚಿದಾಗ ಅವಳು ಕೈ ಮುಗಿದು ಅದ್ವಿತಿ ಆರ್ಯ ಅಂದಳು. ಅವಳ ರೀತಿಗೆ ಮೂಗಿನ ಮರೆಯಲ್ಲೇ ನಕ್ಕು ಅವಳ ಕಡೆ ತಿರುಗಿ ಡಾಕ್ಟರ್ ಒಂದು ಮುಗುಳ್ನಗೆ ಸುರಿಸಿ ಹೊರಟು ಹೋದ. ಅವನು ಹೋದ ದಾರಿ ನೋಡ್ತಾ, ಯಾರಿವನು, ಎಷ್ಟು ಸೊಗಸು, ಯಪ್ಪಾ, ಎಂಥವರೇ ಆದರೂ ಒಂದು ಕ್ಷಣ ಪ್ರಪಂಚ ಮರೆತು ಅವನನ್ನೇ ನೋಡ್ತಾ ಇರ್ತಾರೆ. ಅಯ್ಯೋ ಕೃಷ್ಣ, ನಾನು ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ಇದು ತಪ್ಪು. ನನಗೆ ಮದುವೆ ಆಗಿದೆ. ಮದುವೆ ಆದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದಾ? ಅವಳ ಮನಸ್ಸು ಪ್ರಶ್ನಿಸಿತು. ಆದರೂ ಅವನೆಷ್ಟು ಸುಂದರ. ಅವನ ಗಾಢ ಕಪ್ಪು ಬಣ್ಣದ ಕಣ್ಣು ತುಂಬ ಅದ್ಭುತವಾಗಿದೆ. ಅಷ್ಟೊಂದು ಬ್ಲ್ಯಾಕ್ ಇರೋ ಐಸ್, ಅದ್ಭುತ. ಇವನು ಅವನಲ್ಲ ತಾನೇ? ಅವನ ಯೋಚನೆ ಮಾಡಲೇಬಾರದು ಎಂದು ಮತ್ತೆ ಅವನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದಳು ನಮ್ಮ ಸುಂದರಿ ಅದ್ವಿತಿ. ಇವನು ಅವನಲ್ಲ ತಾನೇ ಅಂದರೆ ನಮ್ಮ ಹೀರೋ ಅಲ್ಲ ತಾನೇ? ಆಹಾ, ಅಂತೂ ಇಂತೂ ನಮ್ಮ ಹೀರೋ ಮಸ್ತ್ ಎಂಟ್ರಿ ಕೊಟ್ಟ. ಆರ್ಯನಿಲ್ಲದ ಆ ಮನೆಯಲ್ಲಿ 3 ದಿನ ಕಳೆದ ಅವಳಿಗೆ ಪಿಸಿಗೆ ಹೋಗಬೇಕು. ಎಕ್ಸಾಮ್ ಹತ್ತಿರ ಇದೆ ಎನ್ನುವ ಆಲೋಚನೆ ಬಂದು ಇಲ್ಲಿಂದ ಆದಷ್ಟು ಬೇಗ
ಹೋಗಬೇಕೆಂಬ ಯೋಚನೆಗೆ ಬಿದ್ದಳು. ಎರಡು ಮನೆಯವರು ಪ್ರತಿದಿನ ಫೋನ್ ಮಾಡಿ ಅವಳ ಜೊತೆ ಮಾತನಾಡಿದರೂ ಕೂಡ ಆರ್ಯನ ಬಗ್ಗೆ ಇವಳಲ್ಲಿ ಅವರು ಹೇಳಲಿಲ್ಲ. ಅವರಲ್ಲಿ ಇವಳು ಕೇಳಲೇ ಇಲ್ಲ. ಅವನು ಕೂಡ ಫೋನ್ ಮಾಡಿ ಮಾತನಾಡಿರಲಿಲ್ಲ. ಅವರ ಫೋನ್ ನಂಬರ್ ಇಲ್ಲ. ಒಂದು ಪತ್ರ ಬರೆದು ಅವರ ರೂಮ್ನಲ್ಲಿ ಇಟ್ಟು ಮನೆ ಕೀನ ಓನರ್ಗೆ ಕೊಟ್ಟು ಹೋಗೋಣ ಅಂತ ಯೋಚಿಸಿ ಅವನ ರೂಮಿಗೆ ಹೋದ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅವನ ರೂಮಿನಲ್ಲಿ ಇವಳಿಗಾಗಿ 3 ದಿನದಿಂದ ಒಂದು ಪತ್ರ ಕಾಯುತ್ತಿತ್ತು. ಪತ್ರ ತೆರೆದು ಓದಲು ಶುರು ಮಾಡಿದಳು. ದ್ವಿತೀಯವರೇ, ಏನಪ್ಪ ಇವನು, ಮದುವೆಯಾಗಿ ಸರಿಯಾಗಿ 3 ದಿನ ಕೂಡ ಕಳೆದಿಲ್ಲ, ಆವಾಗಲೇ ಪತ್ರನ ಅಂತ ಯೋಚನೆ ಮಾಡಬೇಡಿ. ಮದುವೆಯಾದ ದಿನದಿಂದ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನು. ನೀವು ನನ್ನ ಮುಖ ಕೂಡ ನೋಡಿಲ್ಲ. ಇನ್ನು ಮಾತನಾಡೋದು ದೂರದ ಮಾತು ಬಿಡಿ. ನಿಮಗೆ ನನ್ನ ಜೊತೆ ಮಾತನಾಡೋಕ್ಕೆ ಇಷ್ಟ ಇಲ್ವಾ ಗೊತ್ತಿಲ್ಲ, ಆದರೆ ನನಗೆ ನಿಮ್ಮ ಜೊತೆ ನೇರವಾಗಿ ಮಾತನಾಡೋಕ್ಕೆ ಮುಜುಗರ. ಅದಕ್ಕೆ ಈ ಪತ್ರ. ಸರಿ, ವಿಷಯಕ್ಕೆ ಬರೋಣ. ನನಗೆ ತುಂಬ ಎಮರ್ಜೆನ್ಸಿ ಕೆಲಸ ಬಂದಿದೆ. ಅದಕ್ಕೋಸ್ಕರ ನಾನು ಡೆಲ್ಲಿಗೆ 20 ದಿನಗಳ ಮಟ್ಟಿಗೆ ಹೋಗಬೇಕು. ಸೊ ನೀವು ನಿಮ್ಮ PGಗೆ ಹೋಗಿ. ಎಕ್ಸಾಮ್ ದಿನ ಹತ್ತಿರ ಬಂತು. ಎಕ್ಸಾಮ್ ಚೆನ್ನಾಗಿ ಮಾಡಿ. ನಿಮ್ಮ ಎಕ್ಸಾಮ್ ಮುಗಿಯುವಷ್ಟರಲ್ಲಿ ನಾನು ಬರುತ್ತೀನಿ. ಆಮೇಲೆ ಮೈಸೂರಿಗೆ ಒಟ್ಟಿಗೆ ಹೋಗೋಣ. ನಿಮಗೆ ಇಂಟರ್ವ್ಯೂ ಇದೆಯಲ್ವಾ, ಜೊತೇಲಿ ಹೋಗೋಣ. ಇವನೇನಪ್ಪ ಒಬ್ಬಳನ್ನೇ PGಗೆ ಹೋಗು ಅಂತ ಇದ್ದಾನೆ ಅಂತ ತಪ್ಪು ತಿಳಿದುಕೊಳ್ಳಬೇಡಿ. ಬೆಂಗಳೂರು ನಿಮಗೆ ಹೊಸದಲ್ಲ ಅಂತ ಗೊತ್ತು ಕಣ್ರಿ, ಅದಕ್ಕೆ ಅಷ್ಟೇ. ಬಾಯ್ ಕಣ್ರಿ, ಬೇಗ ಬರ್ತೀನಿ. ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಮನೆಗೇನ ಹೊರಗಡೆ ಹೂವಿನ ಪಾಟೊಳಗೆ ಹಾಕಿ ಜೋಪಾನ. ಬಾಯ್. ಹಿಂದಿ ಆರ್ಯ. ಪತ್ರ ಓದಿ ಮುಗಿಸಿದ ಅವಳಿಗೆ ಅವರ ಅಣ್ಣ ಭಾವನೆಗೆ ಫೋನ್ ಮಾಡಿ ನಿನ್ನ ಆಸೆ ಕನಸಿನ ಬಗ್ಗೆ ಹೇಳ್ತೀನಿ ಎಂದಿದ್ದು ನೆನಪಿಗೆ ಬಂತು. ನನ್ನ ಆಸೆ ಕನಸಿನ ಬಗ್ಗೆ ಹೇಳಿದ್ದಾನೆ. ಒಂದು ಚೆಂದದ ಮುಗುಳ್ನಗೆ ಅವಳ ಮುಖದಲ್ಲಿ ಅರಳಿತು. ಬ್ಯಾಗ್ ಪ್ಯಾಕ್ ಮಾಡಿ PGಗೆ ಹೋಗೋಕ್ಕೆ ರೆಡಿಯಾಗಿ ಮನೆ ಲಾಕ್ ಮಾಡಿ ಹೂವಿನ ಪಾಟ್ ಕೆಳಗೆ ಕೀ ಇಟ್ಟು ಮನೆ ಹೊರಗಡೆ ಬಂದು ಕ್ಯಾಬ್ ಬುಕ್ ಮಾಡಿ ರೋಡ್ ಕ್ರಾಸ್ ಮಾಡುವಾಗ ಎದುರಿಗೆ ಬಂದ ಯಮರೂಪದ ಲಾರಿಯೊಂದು ಅವಳಿಗೆ ಗುದಿಯಬೇಕಿತ್ತು. ಆಕ್ಸಿಡೆಂಟ್ ಆಗೇ ಹೋಯಿತು ಅಂತ ಕಿರುಚಿ ಕಣ್ಮುಚ್ಚಿದಳು. ಆದರೆ ಅವಳನ್ನು ಒಂದು ಬಲಿಷ್ಠವಾದ ಕೈ ತನ್ನೆಡೆಗೆ ಎಳೆದುಕೊಂಡಿತ್ತು. ಒಂದು ಕೈ ಅವಳ ತಲೆ ಮೇಲೆ ಇದ್ದರೆ ಇನ್ನೊಂದು ಕೈ ಅವಳ ನಡುವಿನ ಮೇಲೆ ಸ್ಥಾನ ಪಡೆದಿತ್ತು. ಎಳೆದರ ಬಸಕ್ಕೆ ಅವನ ಎದೆಗೆ ಅವಳ ಹಣೆ ತಾಗಿತ್ತು. ಅವನು ಈ ಸಮಯ ಹೀಗೆ ನಿಲ್ಲಬಾರದಾ ಅಂದರೆ ಇವಳು ಯಾರದೋ ಎದೆ ಬಡಿತ ಕೇಳುತ್ತಾ ಇದ್ದೀನಲ್ಲ ಅಂದುಕೊಂಡಳು. ಹಾಗಾದರೆ ಆಕ್ಸಿಡೆಂಟ್ ಆಗಿಲ್ವಾ, ನಾ ಯಾರ ಎದೆ ಬಡಿತ ಕೇಳುತ್ತಾ ಇರೋದು ಅಂದು ಮುಖ ಮೇಲೆ ಮಾಡಿ ನೋಡಿದಾಗ ಅವನ ನೋಡಿ ಕಳೆದೇ ಹೋದಳು. ಅವಳನ್ನು ಕಾಪಾಡಿದ್ದು ಬೇರೆ ಯಾರೂ ಅಲ್ಲ, ಕಪ್ಪು ಕಂಗಳ ಚೆಲುವ ಡಾಕ್ಟರ್ ಅವಿಕ್. ಅವಳನ್ನು ಅವನಿಂದ ದೂರ ಸರಿಸಿ ಒಂದೇ ಸಮನೆ ಬೈಯಲು ಶುರು ಮಾಡಿದ. ಏನು ಬೈದಿರ್ಬೋದು ಯೋಚನೆ ಮಾಡ್ತಾ ಇರಿ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಮಾತನಾಡದ ಮಾತುಗಳು. ಮತ್ತೆ ಸಿಗೋಣ.